ಕನಕಪುರದಲ್ಲಿ ವಿದ್ಯುತ್ ಶಕ್ತಿ ಕಂಬ ಇಳಿಸಿದಾಗ ಎಲೆಕ್ಷನ್ ಕಮಿಷನ್ ಇಂದ ನೋಟಿಸ್ ಕೊಡ್ತಾರೆ ಅಂತ ಹೇಳಿ ಚನ್ನಪಟ್ಟಿ ಕಂಬ ಎಲ್ಲ ದೇವರು ಇಲ್ಲಿ ಕಳಿಸಿದ್ರು ವಿದ್ಯುತ್ ಶಕ್ತಿಯ ಸಂಪರ್ಕಕ್ಕೆ. ಚನ್ನಪಟ್ಟಣ ಜನ ಕೆಲವರು ಈ ರೀತಿ ಇಟ್ಕೋದಿದ್ರೆ ಅವ್ರು ಹೊರಗೆ ಅವರು ಎಮ್ಎಲ್ಎ ಅವರು ಯಾವ ನಂಜುಂಡಪ್ಪ ವರದಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೇನೆ, ಯಾವ ನಂಜುಂಡಪ್ಪ ವರದಿಯನ್ನು ಕೊಟ್ಟಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾರೆ. ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಬೆಂಗಳೂರು ನಗರಕ್ಕೆ 50 ಕಿಲೋಮೀಟರ್ ವಿಧಾನಸೌಧ ಜಾರಿ ಬಿಡುತ್ತದೆ. ಕನಕಪುರ, ರಾಮನಗರ, ಚನ್ನಪಟ್ಟಿಗೆ 93ರಲ್ಲಿ ಒಂದು ವರದಿ 2004 ಕೊಟ್ಟಿದ್ರಲ್ಲ ಎಸ್.ಎಂ. ಕೃಷ್ಣ ಅವರು ನಂಜುಂಡಪ್ಪ ವರದಿ. ಆ ವರದಿನಲ್ಲಿ ಇದೇ ಕನಕಪುರ ನಮ್ಮ ರಾಜ್ಯದ ತಾಲೂಕುಗಳಿದ್ದಾವೆ 173ನೇ ಸ್ಥಾನದಲ್ಲಿದ್ದಂತ ಕನಕಪುರ 173ನೇ ಸ್ಥಾನದಲ್ಲಿ ಬಡತನದಲ್ಲಿ. ರಾಮನಗರ ಯಾವ ಸ್ಥಾನದಲ್ಲಿತ್ತು, ಮಾಗಡಿ ಯಾವ ಸ್ಥಾನದಲ್ಲಿತ್ತು. ಇದಕ್ಕೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಯಾರ ಕೊಡುಗೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ನಾವು ಜಾಗ್ರತೆ ಹೊಡೆಯಲಿಲ್ಲ. ನಮ್ಮ ಕರ್ತವ್ಯ ನಿರ್ವಹಿಸಿದ್ದೇವೆ. ಬರೀ ರಾಮನಗರ ಜಿಲ್ಲೆಯಷ್ಟೇ ಅಲ್ಲ, ಇಡೀ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ನಿನ್ನೆ ದಿನ ನಿಮ್ಮ ಲೋಕಾಯುಕ್ತ, ಉಪಲೋಕಾಯುಕ್ತ ಕೆಸಿ ಜನರಲ್ ಆಸ್ಪತ್ರೆಗೆ ಹೋಗಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆ ಇದೇನು ಆಸ್ಪತ್ರೆನೋ ಬೂತ್ ಬಂಗ್ಲೇನೋ ಅಂತ ಹೇಳಿ ಆ ಲೋಕಾಯುಕ್ತರ ನಿನ್ನೆ ಟಿವಿ ಮುಂದೆ ಮಾತಾಡ್ತಾರೆ. ನಿಮ್ಗೆ ಏನಾದ್ರು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ, ನಿಮ್ಮ ಮಂತ್ರಿಗಳಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ನಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ? ಅಲ್ಲೆಲ್ಲ ಬಳ್ಳಾರಿಯಲ್ಲಿ ಆ ಗ್ಲೂಕೋಸ್ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಕಳೆದ ಗ್ಲೂಕೋಸ್ ಕೊಟ್ಟು 450 ತಾಯಿಗಳು ಸತ್ತಿದ್ದಾರೆ. ಯಾವನಾದರೂ ಒಬ್ಬ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾರು ಧ್ವನಿ ಎತ್ತಿದ ಆ ಕುಟುಂಬದ ಪರವಾಗಿ ನೀವು ನಮಗೆ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತೀರಾ? ಬಹಳ ಜನ ಈಗ ಇನ್ನು ನಿಖಿಲ್ ಕುಮಾರಸ್ವಾಮಿ ಹೇಳಿದಂತ ರೀತಿಯಲ್ಲಿ ಇವಾಗ ಉಪಚುನಾವಣೆಗೆ ಮುಗಿದೋಗಲ್ಲ. ಈಗಾಗಲೇ ಬಹುಶಃ ಅಸೋಕ್ ಹೇಳಿದ್ರು ಮೊನ್ನೆ 2008 2013 ಇದೇ ಬಿಜೆಪಿ ಪಕ್ಷದಲ್ಲಿ 20 ಚುನಾವಣೆಗೆ ಇದ್ದಾರೆ. ಉಪಚುನಾವಣೆ 5 ವರ್ಷ ಸರ್ಕಾರ ಮಾಡಿದ್ರು. 13ಕ್ಕೆ ಏನಾಯಿತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 18ಕ್ಕೆ ನಮಗೆ 8 ಜನ ಕರ್ಕೊಂಡು ಹೋಗಿದ್ದಲ್ಲ, 130 ಸ್ಥಾನದಿಂದ ಎಲ್ಲಿಗೆ ಬಂದಿದ್ದೀರಿ? ಮತ್ತೆ ಆದಂತ ಚುನಾವಣೆ 20-25 ಚುನಾವಣೆ ಬಿಜೆಪಿ ಪಕ್ಷದಲ್ಲಿ ನಡೆಸಿದ್ರು, 66 ಸ್ಥಾನಕ್ಕೆ ಬಂದರು. ಇವತ್ತು 136-138 ಅಂತ ಹೇಳ್ತಿರಲ್ಲ, ನೀವು ಮುಂದಿನ ಚುನಾವಣೆ 38ಗೆ ಎಲ್ಲಿ ನೋಡೋಣಂತೆ. ಜನ ಈಗಾಗಲೇ ಏನ್ ತೀರ್ಮಾನ ಮಾಡಿದ್ದಾರೆ ಗೊತ್ತಿ? 3 ಬೈ ಎಲೆಕ್ಷನ್ ಬೇರೆ ಫಲಿತಾಂಶ ನಿರ್ಧಾರ ಆಗಲಿಲ್ಲ. ಆಯ್ತು, ಚನ್ನಪಟ್ಟಣದ ನನ್ನ ತಂದೆ ತಾಯಿ ಮನವಿ ಮಾಡ್ತೇನೆ, ನಾನು ನಿಮ್ಗೆ ಯಾರಿಗೂ ದೋಷ ಕೊಡೋದಿಲ್ಲ, ಯಾರಿಗೂ ದೋಷ ಕೊಡೋದಿಲ್ಲ. ಇದು ದೋಷ ಸಂಪೂರ್ಣ ನಾನೇ ಗೊತ್ತು.